ನಾರಾಯಣ ಹೆಲ್ತ್ ಸಿಟಿ ಪ್ರೆಸೆಂಟ್ಸ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಕ್ಯಾನ್ಸರ್ ಯಾವ ವಯೋಮಾನದವರಿಗೆ ಕಾಡುತ್ತೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದ್ರೆ ಏನು, ಗುಣಲಕ್ಷಣಗಳು ಹೇಗಿರುತ್ತೆ, ಹಾಗೆ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಈ ಕ್ಯಾನ್ಸರ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ, ಈ ಎಲ್ಲಾ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ನಾರಾಯಣ ಹೆಲ್ತ್ ಸಿಟಿಯ ಕ್ಯಾನ್ಸರ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸಂತೋಷ್ ಗೌಡ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದ್ರೆ ಏನು, ಇದು ಯಾವ ವಯಸ್ಸಿನವ್ರಿಗೆ ಹೆಚ್ಚಾಗಿ ಕಾಡುತ್ತೆ? ತುಂಬ ಜನಕ್ಕೆ ಪ್ರಾಸ್ಟೇಟ್ ಅಂದ್ರೆ ಗೊತ್ತಿಲ್ಲ. ಅಂದರೆ ಏನು ಅಂಗಾಂಗ ಇದು, ಎಲ್ಲಿರುತ್ತೆ ಏನಂತಾನೆ ಗೊತ್ತಿರಲ್ಲ ಪ್ರಾಸ್ಟೇಟ್ ಅಂದರೆ ಏನು ಅಂತ. ಪ್ರಾಸ್ಟೇಟ್ ಅಂದರೆ ಅದೊಂದು ಸಣ್ಣ ಆರ್ಗನ್. ಅದು ಯೂರಿನರಿ ಬ್ಲಾಡರ್ ಇರುತ್ತಲ್ಲ, ಮೂತ್ರಕೋಶ, ಅದ್ರ ಕೆಳಗಡೆ ಇರುತ್ತೆ. ಅದು ಏನು ಕೆಲಸ ಮಾಡುತ್ತೆ ಅಂದರೆ, ಈ ಸಿಮೆನ್ ಸೆಕ್ರೀಟ್ ಆಗುತ್ತಲ್ಲ, ಈ ಸ್ಪರ್ಮ್ಸ್ ಎಲ್ಲ ಬಂದು ಸಿಮೆನ್ ಸೆಕ್ರೀಟ್ ಆಗುತ್ತಲ್ಲ, ಆ ಫ್ಲೂಯಿಡ್ ಸೆಕ್ರೀಟ್ ಮಾಡುತ್ತೆ. ಅದು ಅದಕ್ಕೆ ಪೋಷಣೆ ಕೊಡುತ್ತೆ, ನರಿಶ್ಮೆಂಟ್ ಕೊಟ್ಟು ಆ ಫ್ಲೂಯಿಡ್ನ ಮೇಂಟೈನ್ ಮಾಡುತ್ತೆ. ಅದು ಅದರದ್ದು ಫಂಕ್ಷನ್, ಆ ಪ್ರಾಸ್ಟೇಟ್ ಗ್ಲ್ಯಾಂಡ್ದು. ಸೊ ಇದು ಬಂದು ಗಂಡಸಲ್ಲಿ ಮಾತ್ರ ಇರುತ್ತೆ ಈ ಗ್ಲ್ಯಾಂಡ್. ಸೊ ಇದು ಕಾಣಿಸ್ಕೊಳ್ಳೋದು ಜಾಸ್ತಿ 50 ವರ್ಷ ಆದಮೇಲೆ ಕಾಣಿಸ್ಕೊಳ್ಳೋದು. ಯಂಗ್ ಇಂಡಿವಿಜುವಲ್ಸಲ್ಲಿ ಯಂಗಾಗಿರೋರಲ್ಲಿ ಕಾಣಿಸ್ಕೊಳ್ಳಲ್ಲ. ಓಕೆ ಡಾಕ್ಟರ್, ಯಾಕೆ ಅಷ್ಟು ಏಜಲ್ಲೇನೆ ಈ ಕ್ಯಾನ್ಸರ್ ಅನ್ನೋದು ಹೆಚ್ಚಾಗಿ ಕಾಡುತ್ತೆ ಅಂತ? ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಇದು ಎಲ್ಲ ಕ್ಯಾನ್ಸರ್ಗಿಂತ ಇದು ಸ್ಟ್ರಾಂಗ್ ರಿಲೇಷನ್, ಏಜ್ಗೆ ಸ್ಟ್ರಾಂಗ್ ರಿಲೇಷನ್. ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್ ಅಂತ ನೀವೇನ ಕರೆದ್ರೆ, ಏಜ್ ಇಸ್ ದ ಸ್ಟ್ರಾಂಗೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಇದರಲ್ಲಿ. ಅಂದ್ರೆ ವಯಸ್ಸು ಜಾಸ್ತಿ ಆದಷ್ಟು ಕ್ಯಾನ್ಸರ್ ರಿಸ್ಕ್ ಹೆಚ್ಚಾಗ್ತಾ ಹೋಗುತ್ತೆ. 40 ವರ್ಷಕ್ಕಿಂತ ಕಮ್ಮಿ ಈ ಕ್ಯಾನ್ಸರ್ ಕಾಣಿಸೋದು ವೆರಿ 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 ನೆಗ್ಲಿಜಿಬಲ್. ಸೊ 3% ಕಾಣಿಸ್ಕೊಳ್ಳೋದೇನೆ 60-65 ವರ್ಷ ಆದಮೇಲೆ ಕಾಣಿಸ್ಕೊಳ್ಳೋದು. ಬಟ್ 50 ವರ್ಷದಿಂದ ಮೇಲಕ್ಕೆ ರಿಸ್ಕ್ ಸ್ಟಾರ್ಟ್ ಆಗುತ್ತೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಶುರುವಾಗಕ್ಕೆ. ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ. ಬಾಡಿಯಲ್ಲಿ ಚೇಂಜಸ್ ಆಗಿ ಟೈಮ್ ಹಿಡಿಯುತ್ತೆ ಏಜಲ್ಲಿ ಅದರಿಂದ ಬರುತ್ತೆ. ಅಂದ್ರೆ ಬಾಡಿಯಲ್ಲಿ ಚೇಂಜಸ್ ಆಗಿ ಏಜ್ ಆಗ್ತಾ ಬರ್ತಿರುವಾಗ ಹಾಗಿದ್ರೆ ಅಂದ್ರೆ ಇದ್ರ ರಿಸ್ಕ್ ಫ್ಯಾಕ್ಟರ್ಸ್ ಹೇಗಿರುತ್ತೆ ಡಾಕ್ಟರ್? ಅಂದ್ರೆ ಗುಣಲಕ್ಷಣಗಳಾಗಿರ್ಬೋದು ನಮ್ಗೆ ಗೊತ್ತಾಗತ್ತಾ? ಇಲ್ಲ, ರಿಸ್ಕ್ ಫ್ಯಾಕ್ಟರ್ಸ್, ಏಜ್ ಇಸ್ ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್. ಅಂದ್ರೆ ವಯಸ್ಸಾದಂಗೆಲ್ಲ ನಿಮ್ ಕ್ಯಾನ್ಸರ್ ಬರೋದು ಜಾಸ್ತಿ ಇರುತ್ತೆ. ತುಂಬಾ ಕ್ಯಾನ್ಸರ್ಗೆ ಅಪ್ಲಿಕೇಬಲ್ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ಲ್ಲೂ ಸೇಮ್ ಥಿಂಗ್ ಅಪ್ಲಿಕೇಬಲ್. ಸೊ 50 ವರ್ಷದ ಮೇಲೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. 60-65 ವರ್ಷ ಇವಾಗ ನಾರ್ತ್ ಅಮೆರಿಕಾ ಆಗಿರ್ಬೋದು, ಕೆರಿಬಿಯನ್ ಐಲ್ಯಾಂಡ್ಸ್ ಆಗಿರ್ಬೋದು, ನಾರ್ದರ್ನ್ ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು, ಆಸ್ಟ್ರೇಲಿಯಾ, ಅಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ನಮ್ಮ ಏಷ್ಯನ್ ಕಂಟ್ರೀಸ್ಗಿಂತ. ಅಮೆರಿಕಾದಲ್ಲಿ ಆಫ್ರಿಕನ್ ಅಮೆರಿಕನ್ಸ್ ಅಂತ ಇರ್ತಾರೆ, ಅವ್ರ ಬ್ಲ್ಯಾಕ್ಸ್, ಅವ್ರಿಗೆ ಜಾಸ್ತಿ ಇರುತ್ತೆ ವೈಟ್ಸ್ ಕಂಪೇರ್ ಮಾಡಿದ್ರೆ. ಸೊ ಅದೊಂದು ಡಿಸ್ಪ್ಯಾರಿಟಿ ಇರುತ್ತೆ. ಅದು ಬಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ಏನೋ ನಿಮ್ಮ ತಂದೆಗೋ ಇಲ್ಲ ಅಂದರೆ ನಿಮ್ಮ ಬ್ರದರ್ಗೋ ಯಾರಿಗಾನ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಇದ್ದರೆ ನಿಮಗೆ ಚಾನ್ಸಸ್ ಬರೋದು ಡಬಲ್ ಆಗಿಬಿಡುತ್ತೆ. ಅಂದ್ರೆ ಇವಾಗ ನಾರ್ಮಲ್ ಪರ್ಸನ್ಗೆ ರಿಸ್ಕ್ 1 in 7 ಅಂತ ಹೇಳ್ತಾರೆ. ಅಂದರೆ 7 ಜನ ಗಂಡಸಲ್ಲಿ ಒಬ್ಬರಿಗೆ ಬರೋ ಚಾನ್ಸಸ್ ಇರುತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ. ಬಟ್ ನಿಮ್ಮ ತಂದೆಗೆ ಈ ಕ್ಯಾನ್ಸರ್ ಇತ್ತು ಅನ್ಕೊಳ್ಳಿ, ಇಲ್ಲ ನಿಮ್ಮ ಬ್ರದರ್ಗೆ, ಫ್ಯಾಮಿಲಿ ಯಾರಿಗಾನ ಅಣ್ಣ ತಮ್ಮನವ್ರಿಗೆ ಈ ಕ್ಯಾನ್ಸರ್ ಇತ್ತು ಅನ್ಕೊಳ್ಳಿ, ನಿಮಗೆ ಬರೋ ಚಾನ್ಸಸ್ ಡಬಲ್ ಆಗ್ಬಿಡುತ್ತೆ. ವಂಶವಾಹಿನಿಯಿಂದ ಬರುವಂತಹ ಕಾಯಿಲೆ ಅದು ಆಗ್ಬಿಡುತ್ತೆ. ಸರ್ಟನ್ ಮ್ಯೂಟೇಷನ್ಸ್ ಇರುತ್ತೆ. BRCA2 ಮ್ಯೂಟೇಷನ್, BRCA1 ಮ್ಯೂಟೇಷನ್ ಅಂತ ಇರುತ್ತೆ, ಲಿಂಚ್ ಸಿಂಡ್ರೋಮ್ ಅಂತ ಇರುತ್ತೆ. ಅಂದರೆ ಫ್ಯಾಮಿಲೀಸಲ್ಲಿ ತುಂಬ ಬ್ರೆಸ್ಟ್ ಕ್ಯಾನ್ಸರ್ ಇರೋದು, ಓವೇರಿಯನ್ ಕ್ಯಾನ್ಸರ್ ಇರೋದು, ಕೋಲನ್ ಕ್ಯಾನ್ಸರ್ ಇರೋದು, ಅವರಲ್ಲಿ ಸರ್ಟನ್ ಜೆನೆಟಿಕ್ ಚೇಂಜಸ್ ಆಗುತ್ತೆ. BRCA1, BRCA2 ಮ್ಯೂಟೇಷನ್, ಲಿಂಚ್ ಸಿಂಡ್ರೋಮ್ ಅಂತೆಲ್ಲ ಹೇಳಿದ್ನಲ್ಲ. ಸೊ ಅದರಲ್ಲಿ ಬರೋ ಚಾನ್ಸಸ್ಸು ಇರುತ್ತೆ. ಇದೆಲ್ಲ 10% ಮಾತ್ರ. ಸೊ 90% ಯಾರಿಗೇನು ಇರಲ್ಲ ಫ್ಯಾಮಿಲಿ ಹಿಸ್ಟ್ರಿ, ಅವ್ರಿಗೆ ಬಂದ್ಬಿಡುತ್ತೆ. ಸೊ ಅದು ಬಿಟ್ಟು ಬೇರೆದೆಲ್ಲ ಇವಾಗ ಲಂಗ್ ಕ್ಯಾನ್ಸರ್, ಸ್ಮೋಕಿಂಗ್ ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್, ಆ ಥರ ಏನು ಬೇರೆದರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಇಲ್ಲ. ಬಟ್ ಒಬಿಸಿಟಿ, ಓವರ್ ವೆಯ್ಟ್ ಇರೋದು, ಅದು ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಬರ್ಬೋದು. ಆಮೇಲೆ ರೆಡ್ ಮೀಟ್ ಕನ್ಸಂಪ್ಷನ್ ಮಾಡೋದು, ಅದು ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಬರ್ಬೋದು. ಬಟ್ ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ನಿಮ್ಮದು ಏಜ್ ಈ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ. ಅದು ಬಿಟ್ಟರೆ ನಿಮ್ಮದು ಫ್ಯಾಮಿಲಿ ಹಿಸ್ಟ್ರಿ ಈ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ. ಓಕೆ ಡಾಕ್ಟರ್, ಇದರ ಸಿಂಪ್ಟಮ್ಸ್ ಹೇಗಿರುತ್ತೆ, ನಮಗೆ ಗೊತ್ತಾಗುತ್ತಾ? ಯಾಕಂದ್ರೆ ಅದು ಇಂಟರ್ನಲಿ ಪೇಯ್ನ್ ಆಗಿರೋದ್ರಿಂದ ಏನಾದ್ರೂ ಗಾಯ ಆಯ್ತು ಅಂದ್ರೆ ಅದು ದೊಡ್ಡದಾಗ್ತಾ ಹೋಯ್ತು ಅಂದ್ರೆ ಸಕ್ಕರೆ ಕಾಯಿಲೆನೋ ಏನೋ ಇದೆ ಅಂತ ಅನ್ಕೊಳ್ಬಹುದು, ಮತ್ತೆ ತಕ್ಷಣ ಡಾಕ್ಟರ್ಗೆ ಹೋಗಿ ತೋರಿಸ್ಕೊಳ್ತಾರೆ. ಇದ್ರ ಸಿಂಪ್ಟಮ್ಸ್ ಹೇಗಿರುತ್ತೆ ಡಾಕ್ಟರ್? ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಸ್ಪೆಸಿಫಿಕ್ ಆಗಿ ಇದ್ರದ್ದೇ ಒಂದು ಗುಣಲಕ್ಷಣಗಳಿದೆ ಅಂತ ನಾವು ಹೇಳಕ್ ಬರೋಲ್ಲ. ಯಾಕಂದ್ರೆ ವಯಸ್ಸಾಗ್ತಾ ಇದ್ದಂಗೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ವಲ್ಪ ಪ್ರಾಸ್ಟೇಟ್ ಗ್ಲ್ಯಾಂಡ್ ಇದೆಯಲ್ಲ, ಅದು ದಪ್ಪ ಆಗ್ತಾ ಹೋಗುತ್ತೆ. ಬಿನೈನ್ BPH ಅಂತ ಕರೀತಾರೆ. ತುಂಬ ಜನ ಗಂಡಸರಿಗೆ ಏಜ್ ಆಗ್ತಿದ್ದಂಗೆ ಇದು ಗ್ಲ್ಯಾಂಡು ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾದಾಗ ಅವ್ರಿಗೆ ಮೂತ್ರ ವಿಸರ್ಜನೆ, ಯೂರಿನ್ ಪಾಸ್ ಮಾಡೋದಕ್ಕೆ ತೊಂದರೆ ಆಗ್ಬೋದು. ಸೊ ಪಾಸ್ ಮಾಡಿದಾಗ ತಿರ್ಗಾ ಪಾಸ್ ಮಾಡಬೇಕು ಅಂತ ಅನ್ಸ್ಬೋದು, ಇಲ್ಲ ರಾತ್ರಿ ಜಾಸ್ತಿ ಪಾಸ್ ಮಾಡೋಕ್ಕೆ ಹೋಗ್ಬೋದು, ಇಲ್ಲಾಂದ್ರೆ ಅವಾಗೆಲ್ಲ ಬ್ಲಡ್ ಕಾಣಿಸ್ಕೊಬೋದು. ಸೊ ಇದು ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಸೀಮಿತ ಅಂತ ಹೇಳಕ್ಕೆ ಬರೋಲ್ಲ ಈ ಸ್ಪೆಸಿಫಿಕ್ ಸಿಂಪ್ಟಮ್. ಇಲ್ಲಾಂದರೆ ಕ್ಯಾನ್ಸರು ಸ್ಪ್ರೆಡ್ ಆಗಿಬಿಟ್ಟಿದೆ ಅಂದಾಗ ಮೂಳೆ ನೋವು ಬರ್ಬೋದು.
ಸೊ ಆ ಥರ ಎಲ್ಲ ಬರ್ಬೋದು. ಸೊ ಇದೇನೇ ಒಂದು ಬದಲಾವಣೆ ಆದ್ರೂ ಮೈಯಲ್ಲಿ, ಈ ಮೂತ್ರ ವಿಸರ್ಜನೆ ಆಗಲಿ ಅಥವಾ ಡೈರೆಕ್ಟಾಗಿ ಕ್ಯಾನ್ಸರ್ ಅಂತ ಅನ್ಕೋಬೇಡಿ, ಬಟ್ ಇಮಿಡಿಯೇಟಾಗಿ ನೀವು ಹೋಗಿ ತಜ್ಞರನ್ನ ಕಾಣಬೇಕು, ಯೂರಾಲಜಿಸ್ಟ್ನ ನೀವು ಇಮಿಡಿಯೇಟಾಗಿ ಭೇಟಿ ಆಗಬೇಕು. ಏನಕ್ಕೆ ಇದು ಪ್ರಾಸ್ಟೇಟ್ ದಪ್ಪ ಆಗಿರೋದಕ್ಕೆ ಈ ಥರ ಆಗ್ತಾ ಇದೆಯಾ, ಇಲ್ಲ ಅಂದರೆ ಬೇರೆ ಏನಾರ ತಿರ್ಕೊಂಡಿದೆಯಾ ಇದು ಕ್ಯಾನ್ಸರ್ ಥರ ಅಂತ ನೀವು ಹೋಗಿ ಇಮಿಡಿಯೇಟಾಗಿ ನೀವು ಕಾಣಬೇಕು. ಇದು ಯಾವ್ದಾರ ನಾವು ಗುಣಲಕ್ಷಣ ಕಾಣಿಸ್ಕೊಂಡ್ರೆ. ಓಕೆ ಡಾಕ್ಟರ್, ಇನ್ನು ವಿಟಮಿನ್ಸ್ ಕಡಿಮೆ ಆದರೆ ಬರುತ್ತೆ ಅಥವಾ ನಿಮ್ಗೇನೋ ಡಯಾಬಿಟಿಸ್ ಇದೆ ಅಥವಾ ನೀವು ಹಾರ್ಟ್ ಪೇಷಂಟು, ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂತ ಕೆಲವು ಸುಳ್ಳು ವದಂತಿಗಳು ಹಬ್ಬಿರುತ್ತೆ. ಅದರಿಂದ ಕೆಲವರು ಅವರು ಏನು ಫೀಲ್ ಮಾಡ್ತಿರ್ತಾರೆ, ಏನಾಗ್ಬಿಡುತ್ತೋ ಏನೋ, ಯಾಕೆ ಹಿಂಗಾಗ್ತಿದೆ ಅನ್ನೋ ಥರ. ನೀವು ಹೇಗೆ ಡಯಾಗ್ನೈಸ್ ಮಾಡ್ತೀರಾ ಡಾಕ್ಟರ್ ಇದು ಈ ಕಾಯಿಲೆ, ಈ ಕ್ಯಾನ್ಸರ್ ಅಂತ? ಸೊ ನಿಮಗೆ ಹಾರ್ಟ್ ರೋಗ ಇದ್ದಿದ್ದ ಮಾತ್ರಕ್ಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬರೋಲ್ಲ, ನಿಮಗೆ ಸಕ್ಕರೆ ಕಾಯಿಲೆ ಇದ್ದಿದ್ದ ಮಾತ್ರಕ್ಕೆ ನಿಮಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬರೋಲ್ಲ. ಸೊ ಇದು ಯಾವುದೋ ಬೇರೆ ಕಾಯಿಲೆಯಿಂದ ಈ ಕಾಯಿಲೆ ಬಂದ್ಬಿಡುತ್ತಪ್ಪ ಅಂತ ಒಂದು ಅಪನಂಬಿಕೆ ಇರೋದು ಬೇಡ. ಆಮೇಲೆ ಈ ವಿಟಮಿನ್ ತಗೊಂಡ್ಬಿಟ್ರೆ ನನಗೆ ಈ ಕಾಯಿಲೆ ಬರೋಲ್ಲಪ್ಪ, ಈ ಕ್ಯಾನ್ಸರ್ ತಡೆಗಟ್ಬಿಡ್ಬೋದು ಅಂತ ಭಾರಿ ಅಪನಂಬಿಕೆಗಳಿರ್ತವೆ. ಭಾರಿ ಟ್ರಯಲ್ಸ್ ಎಲ್ಲ ಮಾಡಿದ್ದಾರೆ US ಅಲ್ಲಿ. ಸೆಲಿನಿಯಂ ಅಂತ ಒಂದು ಇದ್ರ ಮೇಲೆ ಮಾಡಿದ್ದಾರೆ, ವೈಟಮಿನ್ ಇ ಮೇಲೆ ಮಾಡಿದ್ದಾರೆ, ತುಂಬ ವೈಟಮಿನ್ಸ್ ಮೇಲೆ ಟೆಸ್ಟ್ ಮಾಡಿದ್ದಾರೆ. ಸೊ ಯಾವುದೂ ಕ್ಯಾಲ್ಶಿಯಂ ಮೇಲೂ ಟೆಸ್ಟ್ ಮಾಡಿದ್ದಾರೆ. ಯಾವುದು ನೀವು ತಗೊಂಡು ಅದನ್ನು ಪ್ರಿವೆಂಟ್ ಮಾಡ್ತೀವಿ ಅನ್ನೋದ್ರಲ್ಲಿ ಯಾವುದೂ ರೋಲ್ ಇಲ್ಲ ಅದಕ್ಕೆ. ಕೆಲವೊಂದು ವೈಟಮಿನ್ಸು ನಿಮಗೆ ತೊಂದರೆ ಆಗ್ಬೋದು ಬಾಡಿಗೆ, ಇನ್ನು ರಿಸ್ಕ್ ಜಾಸ್ತಿ ಮಾಡ್ಬೋದು. ಸೊ ದಯವಿಟ್ಟು ಯಾವುದೇ ಒಂದು ನೀವು ಸಪ್ಲಿಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ನೀವು ತಜ್ಞರನ್ನ ಭೇಟಿಯಾಗಿ ನೀವು ಡಿಸ್ಕಸ್ ಮಾಡಬೇಕು. ಇದರಿಂದ ಯಾವ ಥರ ಹೆಲ್ಪ್ ಆಗುತ್ತೋ ಇಲ್ಲ ನಷ್ಟ ಆಗುತ್ತೋ ಅಂತ. ಸುಮ್ಮನೆ ಯಾವುದೋ ಒಂದು ಜಾಹೀರಾತು ನೋಡ್ಬಿಟ್ಟು ವೈಟಮಿನ್ ಸುಮ್ಮನೆ ತೊಗೊತಾ ಇದ್ರೆ ನಿಮ್ಗೆ ಅದರಿಂದ ನಷ್ಟನೂ ಆಗ್ಬೋದು. ಸೊ ಇದನ್ನು ಡಯಾಗ್ನೈಸ್ ಮಾಡೋದು ಹೆಂಗಪ್ಪ ಅಂದರೆ ಸಿಂಪಲ್, 2 ವಿಧಾನ ಇರುತ್ತೆ. ಒಂದು ಬ್ಲಡ್ ಟೆಸ್ಟ್, ಒಂದು PSA ಅಂತ ಟೆಸ್ಟ್ ಇರುತ್ತೆ, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ. ಅದು ಸಿಂಪಲ್ ಬ್ಲಡ್ ಟೆಸ್ಟ್. ಅದು ಎಲ್ಲರಲ್ಲೂ ಮಾಡಲ್ಲ ನಾವು. ಯೂಶಲಿ ಸ್ಟಾರ್ಟ್ ಮಾಡೋದೇ ಸ್ಕ್ರೀನಿಂಗು 50 ವರ್ಷ ಆದಮೇಲೆ. ಅನ್ಲೆಸ್ ನಿಮ್ಮ ಮನೆಯಲ್ಲಿ ತುಂಬ ಜನ ಕ್ಯಾನ್ಸರ್ ಇದ್ದರೆ, ನಿಮ್ಮ ತಂದೆಗಿತ್ತಪ್ಪ, ನಿಮ್ಮ ಬ್ರದರ್ಗಿತ್ತ ಪ್ರಾಸ್ಟೇಟ್ ಕ್ಯಾನ್ಸರ್ 45 ವರ್ಷಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ನಿಮ್ಗೆ 50 ವರ್ಷ, ಯಾರೇ ಒಂದು ಗಂಡಸಾಗಲಿ 50 ವರ್ಷ ಇಲ್ಲ 50 ವರ್ಷ ದಾಟಿದ್ರೆ ಸಿಂಪಲ್ ಬ್ಲಡ್ ಟೆಸ್ಟ್ PSA ಅಂತ ಮಾಡಿಸ್ಕೊಂಡು, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ಕೋಬೋದು. ಇನ್ನೊಂದು ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಡಾಕ್ಟರ್ ಫಿಂಗರ್ ಹಾಕ್ಬಿಟ್ಟು ಟೆಸ್ಟ್ ಮಾಡ್ತಾರೆ, ಏನು ಅಬ್ನಾರ್ಮಾಲಿಟಿ ಇದೆಯಾ ಅಂತ. ಇವೆರಡು ಟೆಸ್ಟ್ ಮಾಡೋದ್ರಿಂದ ಗೊತ್ತಾಗುತ್ತೆ, ನಂಬರು ಗೊತ್ತಾಗುತ್ತೆ, ಲೆವೆಲ್ಸ್ ಗೊತ್ತಾಗುತ್ತೆ. 4ಗಿಂತ ಕಮ್ಮಿ ಇದೆಯಾ, 4ಗಿಂತ ಜಾಸ್ತಿ ಇದೆಯಾ, ಇಲ್ಲ 10 ಇದೆಯಾ, ನಂಬರ್ಸ್ ಗೊತ್ತಾಗುತ್ತೆ. ನಂಬರ್ ಗೊತ್ತಾದಾಗ ನಿಮಗೆ ಇದೆಯೋ ಇಲ್ಲೋ ಅದ್ರ ಬಗ್ಗೆ ಗೊತ್ತಾಗುತ್ತೆ, ರಿಸ್ಟಾಟಿಫೈ ಮಾಡ್ಬೋದು, ಎಷ್ಟು ಚಾನ್ಸ್ ಇದೆ ನಿಮಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರುತ್ತೋ ಇಲ್ವೋ ಅಂತ. ಅದಾದಮೇಲೆ ಏನು ಅಬ್ನಾರ್ಮ್ಯಾಲಿಟಿ ಇದೆ ಅಂತ ಬಂದರೆ ನೀಡಲ್ಲಿ ಅಲ್ಟ್ರಾಸೌಂಡ್ ಹಾಕ್ಬಿಟ್ಟು ಅದ್ರಲ್ಲಿ ನೀಡ್ಲ್ ಹಾಕ್ಬಿಟ್ಟು ಬಯಾಪ್ಸಿ ಮಾಡ್ತಾರೆ. ಆ ಬಯಾಪ್ಸಿ ಮಾಡಿದಾಗ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಕನ್ಫರ್ಮ್. ಯಾವುದೇ ಒಂದು ಕ್ಯಾನ್ಸರ್ ಆಗಲಿ, ಬಾಡಿಯಲ್ಲಿ ಲಂಗ್ ಕ್ಯಾನ್ಸರ್ ಆಗ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೋದು, ಯಾವುದೇ ಒಂದು ಆಗಲಿ, ಫಸ್ಟು ಏನಾನ ಒಂದು ಅಬ್ನಾರ್ಮ್ಯಾಲಿಟಿ ಕಂಡುಹಿಡಿಬೇಕು. ಅದಿದ್ದರೆ ಬಯಾಪ್ಸಿ ಅಂತ ಮಾಡ್ತಾರೆ. ಅದು ನೀಡ್ಲ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಟಿಶ್ಯೂ ತೊಗೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ಪೆಥಾಲಜಿಸ್ಟ್ ಅದನ್ನು ನೋಡ್ತಾರೆ. ಅವ್ರಿಗೊಂದು 2-3 ದಿನ ಬೇಕು ನೋಡಿ, ಅದನ್ನೆಲ್ಲ ಸ್ಪೆಷಲ್ ಟೆಸ್ಟ್ ಎಲ್ಲ ಮಾಡಿ ಕ್ಯಾನ್ಸರ್ ಇದೆಯೋ ಇಲ್ವೋ, ಯಾವ ಥರ ಕ್ಯಾನ್ಸರು ಅಂತ ಅವರು ರಿಪೋರ್ಟ್ ಕೊಡ್ತಾರೆ. ಓಕೆ ಡಾಕ್ಟರ್, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಬಸವರಾಜ್ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ಹಲೋ ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಕೊಡಿ ಮ್ಯಾಮ್. ಹಲೋ ಹೇಳಿ ಬಸವರಾಜ್ ಅವರೇ, ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ ಡಾಕ್ಟರ್. ಇನ್ನು ಈ ಪ್ರಾಸ್ಟೇಟ್ ಕ್ಯಾನ್ಸರ್ ನೀವು ಸಿಂಪ್ಟಮ್ಸ್ ಹೇಳಿದ್ರಿ, ಹಾಗೆ ಇದು ಬರಬಾರ್ದು ಅಂದ್ರೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ? ಯಾಕಂದ್ರೆ ಏಜ್ ಆಗಿರೋರ್ಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ನೀವು ಹೇಳ್ತಾ ಇದ್ರಿ ಡಾಕ್ಟರ್. ಹೌದು. ಸೊ ಅದನ್ನ ನೋಡಿದಾಗ ನೀವು ಏಜ್ನ ತಡೆಗಟ್ಟಕ್ಕೆ ಆಗೋಲ್ಲ ಅಲ್ವಾ, ವಯಸ್ಸನ್ನ ತಡೆಗಟ್ಟಕ್ಕೆ ಆಗೋಲ್ಲ, ಏಜ್ ಆಗ್ತಾನೆ ಹೋಗುತ್ತೆ. ಸೊ ಬಿಗ್ಗೆಸ್ಟ್ ರಿಸ್ಕಿ ಕ್ಯಾನ್ಸರ್ ಇರೋದೇ ಏಜ್. ಸೊ ಅದನ್ನ ತಡೆಗಟ್ಟಕ್ಕೆ ಆಗಲ್ಲ. ಸೊ ಅಂದಿದ್ ಮಾತ್ರಕ್ಕೆ ಇದನ್ನ ರೆಡ್ಯೂಸ್ ಮಾಡೋಕ್ಕಾಗಲ್ಲ ಅಂತ ಏನಲ್ಲ. ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿರ್ಬೋದು, ಬೇರೆ ಯಾವುದೇ ಕ್ಯಾನ್ಸರ್ ಆಗಿರ್ಬೋದು, ಹೆಲ್ತಿ ಲೈಫ್ ಸ್ಟೈಲ್ ವೆರಿ ಇಂಪಾರ್ಟೆಂಟ್. ಪ್ರತಿ ಸತಿ ಪ್ರೋಗ್ರಾಮ್ ಬಂದಾಗ ಈ ಚಾನಲ್ ಬೇರೆ ಚಾನಲ್ ಹೇಳ್ತಾ ಇರ್ತೀನಿ, ತುಂಬ ಫ್ರೂಟ್ಸ್ ವೆಜಿಟೇಬಲ್ಸ್ ತಗೊಳ್ಳಿ, ಮಾಂಸಾಹಾರ ಕಮ್ಮಿ ಮಾಡಿ, ನೀವು ಧೂಮಪಾನ ಸ್ಮೋಕಿಂಗ್ ಇಸ್ ಬ್ಯಾಡ್ ಅಂತ ಹೇಳ್ತಾ ಇರ್ತೀನಿ. ಆಮೇಲೆ ಆಲ್ಕೋಹಾಲ್ ಲಿಮಿಟ್ ಮಾಡಿ, ಇಲ್ಲ ತಗೋಬೇಡಿ ಅಂತ ಹೇಳ್ತಾ ಇರ್ತೀವಿ. ಎಕ್ಸಸೈಸ್ ಅಟ್ಲೀಸ್ಟ್ 30 ನಿಮಿಷನ ದಿನಕ್ಕೆ ಬ್ರಿಸ್ಕಾಗಿ ಜೋರಾಗಿ ವಾಕ್ ಮಾಡಿ ನೀವು ಅಂತ ಹೇಳ್ತಾ ಇರ್ತೀವಿ. ಸ್ಟ್ರೆಸ್ ಲೆವೆಲ್ ಕಮ್ಮಿ ಇಟ್ಕೊಳ್ಳಿ ಅಂತ, ಇದೆಲ್ಲ ಮಾಡಬೇಕು. ಬಟ್ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಏಜೇ ಮೇನ್ ರಿಸ್ಕ್ ಫ್ಯಾಕ್ಟರ್ ಆಗಿರೋದ್ರಿಂದ ಸೊ ಆ ಏಜ್ನ ನಾವು ನಿಲ್ಸೋಕ್ಕಾಗಲ್ಲ. ಸೊ ಅದರಲ್ಲಿ ಮೇಜರ್ ನಾವು ತಡೆಗಟ್ಟಕ್ಕಾಗಲ್ಲ, ಪ್ರಿವೆಂಟ್ ಮಾಡೋಕ್ಕೆ ಆಗೋಲ್ಲ. ಬಟ್ ಹೆಲ್ತಿ ಲೈಫ್ ಸ್ಟೈಲ್ ಇದ್ದರೆ ಒಳ್ಳೇದು. ಓಕೆ ಓಕೆ.
ಅಂದ್ರೆ ಆಹಾರ ಕ್ರಮ ಆಗಿರ್ಬೋದು ಅಥವಾ ಅವರ ಜೀವನ ಶೈಲಿ ಆಗಿರ್ಬೋದು. ಈಗಿನ ಕಾಲಕ್ಕೆ ಹೆಚ್ಚಾಗಿ ಫಾಸ್ಟ್ ಫುಡ್ ನ ಸೇವಿಸ್ತಾ ಇರ್ತಾರೆ, ಮತ್ತೆ ಒಬೇಸಿಟಿ ಮತ್ತೊಂದು ಕಾರಣ ಆಗಿರುತ್ತೆ ಡಾಕ್ಟರ್. ಹಾಗಾಗಿ ಹೆಲ್ತ್ ನ ಒಂದು ಬ್ಯಾಲೆನ್ಸ್ ಆಗಿ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ನೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಓಕೆ ಡಾಕ್ಟರ್, ಇನ್ನು ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನೆಲ್ಲ ಕೊಡ್ತೀರಿ ನೀವು? ಸೊ ನಿಮಗೆ ಏನೇ ಒಂದು ಇವಾಗ ನೋಡಿ, ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಅವೇರ್ನೆಸ್ ಪ್ರೋಗ್ರಾಮ್ ಥರ. ಸೊ ನಾನು ಎಷ್ಟೋ ಟಾಕ್ಸ್ ಕೊಟ್ಟಿದ್ದೀನಿ, ಡಿಫ್ರೆಂಟ್ ಕ್ಯಾನ್ಸರ್ಸ್ ಕವರ್ ಮಾಡಿದ್ದೀನಿ ಈ ಚಾನಲ್ ಬೇರೆ ಚಾನಲ್. ಮೇನ್ ಏನಪ್ಪ ಅಂದರೆ ಅವೇರ್ನೆಸ್ ಇರಬೇಕು. ಇವಾಗ ನೀವು ಒಂದು ತರಕಾರಿ ತೊಗೊಳಕ್ಕೆ ಹೋದ್ರೆ 10 ಕಡೆ ವಿಚಾರಿಸ್ತೀರಾ. ಹಂಗೆ ನಿಮ್ಗೆ ಏನಾನ ಈ ಥರ ತೊಂದರೆ ಕ್ಯಾನ್ಸರ್ ಅಂತ ಬಂದಿದೆ ಅಂತ ಗೊತ್ತಾದರೆ ಯಾವಾಗೂ ದಯವಿಟ್ಟು ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ವ್ಯೂವರ್ಸ್, ನೀವು ಯಾವಾಗೂ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಯಾಕಂದರೆ ಇದು ನಿಮ್ಮ ಜೀವನ್ಗೆ ಸಂಬಂಧಪಟ್ಟಿದ್ದು. ಸೊ ಸೆಕೆಂಡ್ ಒಪಿನಿಯನ್ ವೆರಿ ಇಂಪಾರ್ಟೆಂಟ್. ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಲಿ, ಬೇರೆ ಯಾವುದೇ ಕಾಯಿಲೆ ಟ್ರೀಟ್ಮೆಂಟ್ ಆಗಲಿ, ಸೆಕೆಂಡ್ ಒಪಿನಿಯನ್ ವೆರಿ ಇಂಪಾರ್ಟೆಂಟ್. ಸೊ ಟ್ರೀಟ್ಮೆಂಟ್ ಬಂದ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಇದು ತುಂಬ ಸ್ಲೋ ಗ್ರೋಯಿಂಗ್ ಕ್ಯಾನ್ಸರ್. ಎಲ್ಲರಲ್ಲೂ ತುಂಬ ಅಗ್ರೆಸಿವ್ ಆಗಿರಲ್ಲ, ತುಂಬ ವರ್ಷ ಬದುಕ್ತಾರೆ. ಇವಾಗ ಸರ್ವೈವಲ್ ರೇಟ್ ಕೇಳಿಬಿಟ್ರೆ ನೀವು, ಇವಾಗ US ಅಲ್ಲಿ ಪ್ರಿಟಿ ಮಚ್ ಇವಾಗ ಸ್ಟೇಜ್ 1 ಸ್ಟೇಜ್ 4 ತನಕ ಹೋಗುತ್ತೆ. ಸೊ ಸ್ಟೇಜ್ 1 ಸ್ಟೇಜ್ 3ಗೆ 5 year ಸರ್ವೈವಲ್ ರೇಟ್ ಅಂದರೆ ಡಯಾಗ್ನೈಸ್ ಆಗಿ 5 ವರ್ಷ ಬದುಕೋ ಚಾನ್ಸಸ್ ಏನೇನಿದೆ ಅಂದರೆ 100% ಬದುಕ್ತಾರೆ. 4ನೇ ಸ್ಟೇಜಲ್ಲಿ ಒಂದು 28-30% ಬದುಕೋ ಚಾನ್ಸಸ್ ಇರುತ್ತೆ 5 ವರ್ಷ. ಸ್ಟೇಜ್ 4ಅಲ್ಲಿ ಬಂದರು ಫುಲ್ ಮೈಯೆಲ್ಲ ಹರಡಿದೆ ಅಂದ್ರೂ. ಸೊ ಆ ಥರ ಇರುತ್ತೆ. ಬಟ್ ಇಂಡಿಯಾ ನಂಬರ್ಸ್ ತೊಗೊಂಡಾಗ ತುಂಬ ಕಮ್ಮಿ ಬಂದ್ಬಿಡುತ್ತೆ. ಆ ಸರ್ವೈವಲ್ ರೇಟೇ ಒಂದು 50%ಗಿಂತ ಕಮ್ಮಿ ಆಗೋಗ್ಬಿಡುತ್ತೆ. ಯಾಕಂದ್ರೆ ಜನಕ್ಕೆ ತಿಳುವಳಿಕೆ ಇಲ್ಲ, ಯಾವ ಟೈಮಲ್ಲಿ ಹೆಲ್ಪ್ ತೊಗೋಬೇಕು ಅಂತ ತಿಳುವಳಿಕೆ ಇರೋಲ್ಲ, ಸರಿಯಾಗಿ ಫೆಸಿಲಿಟಿಗೆ ಎಲ್ಲೋಗಬೇಕು ಅಂತ ಗೊತ್ತಿರಲ್ಲ. ಸೊ ಇದೆಲ್ಲ ಒಂದು ತಿಳುವಳಿಕೆ ಇಲ್ದಿರೋ ಕಾರಣ ಈ ಸರ್ವೈವಲ್ ರೇಟ್ ಅಂದರೆ ಜಾಸ್ತಿ ಈ ಕ್ಯಾನ್ಸರ್ನ ಇಂದ ಜಾಸ್ತಿ ದಿನ ಹೆಂಗೆ ಬದುಕಬೇಕು ಅದು ರೇಟ್ ಕಮ್ಮಿ ಆಗಿಬಿಡುತ್ತೆ. ಸೊ ಟ್ರೀಟ್ಮೆಂಟಿಗೆ ಬಂದಾಗ ವೆರಿ ಇಂಪಾರ್ಟೆಂಟು, ಒಳ್ಳೆ ಸೆಂಟರು ಒಳ್ಳೆ ಡಾಕ್ಟ್ರನ್ನ ನೀವು ಹೋಗಿ ಕಾಣಿ. ಆಮೇಲೆ ಡಯಾಗ್ನೈಸ್ ಆಗಬೇಕು ಕರೆಕ್ಟಾಗಿ. ಆಮೇಲೆ ಸ್ಕ್ಯಾನ್ ಮಾಡ್ತಾರೆ ನಿಮಗೆ, MRI ಮಾಡ್ಬೋದು, ಇಲ್ಲ ಅಂದರೆ ನಿಮಗೆ ಪೆಟ್ ಸ್ಕ್ಯಾನೇ ಮಾಡ್ಬೋದು, ಬೋನ್ ಸ್ಕ್ಯಾನ್ ಮಾಡ್ತಾರೆ, CT ಸ್ಕ್ಯಾನ್ ಮಾಡ್ತಾರೆ. ಯಾಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಜಾಸ್ತಿ ಹರಡೋದೇ ಮೂಳೆಗಳಿಗೆ, ಬೋನ್ಸ್ಗೆ ಹರಡೋದು ಪ್ರಾಸ್ಟೇಟ್ ಕ್ಯಾನ್ಸರ್, ಆಮೇಲೆ ಲಿಂಫ್ ನೋಡ್ಸ್ಗೆ ಅಂತ. ಸೊ ಅದಾದಮೇಲೆ ರಿಸ್ಕ್ ಸ್ಟ್ರಾಟಿಫೈ ಮಾಡ್ತಾರೆ. ಅಂದರೆ ಇವಾಗ ವೆರಿ ಲೋ ರಿಸ್ಕಲ್ಲಿದ್ದಾರಾ, ಲೋ ರಿಸ್ಕಲ್ಲಿದ್ದಾರಾ, ಇಂಟರ್ಮೀಡಿಯೇಟ್ ರಿಸ್ಕಲ್ಲಿದ್ದಾರಾ, ಇಲ್ಲ ಹೈ ರಿಸ್ಕಲ್ಲಿದ್ದಾರಾ, ವೆರಿ ಹೈ ರಿಸ್ಕಲ್ಲಿದ್ದಾರಾ ಅಂತ. ಅದು ಬಯಾಪ್ಸಿ ರಿಸಲ್ಟಲ್ಲಿ ಒಂದು ಗ್ಲೀಸನ್ ಸ್ಕೋರ್ ಅಂತ ಬರುತ್ತೆ. ಆ ಗ್ಲೀಸನ್ ಸ್ಕೋರು 6 ಅಥವಾ ಕಮ್ಮಿ ಇದ್ದರೆ ಲೋ ರಿಸ್ಕ್ ಅಂತ, 7 ಇದ್ದರೆ ಇಂಟರ್ಮೀಡಿಯೇಟ್ ರಿಸ್ಕ್ ಅಂತ, 8ಗಿಂತ ಜಾಸ್ತಿ ಇದೆ, 8 10 ಇದ್ದರೆ ವೆರಿ ಹೈ ರಿಸ್ಕ್ ಅಂತ ಬರುತ್ತೆ. ಆಮೇಲೆ PSA ಲೆವೆಲ್ಲು ಸೇಮ್, 10ಕ್ಕಿಂತ ಕಮ್ಮಿ, 10ರಿಂದ 20 ಜಾಸ್ತಿ, ಅದೆಲ್ಲ ನೋಡಿಬಿಟ್ಟು ರಿಸ್ಕ್ ಕ್ಯಾಟಗರಿ ಮಾಡ್ತಾರೆ, ಲೋ ರಿಸ್ಕ್, ಇಂಟರ್ಮೀಡಿಯೇಟ್, ಹೈ ರಿಸ್ಕ್ ಅಂತ. ಆಮೇಲೆ ನೆಕ್ಸ್ಟ್ ನೋಡ್ತಾರೆ, ನಿಮ್ಗೆ ತುಂಬ ಕಾಯಿಲೆಗಳಿದ್ದು, ಇವಾಗ ತುಂಬ ಹಾರ್ಟ್ ಪ್ರಾಬ್ಲಮ್ ಇತ್ತು, ಲಂಗ್ ಪ್ರಾಬ್ಲಮ್ ಇತ್ತು, ಏನಪ್ಪ ಇನ್ನು ಜಾಸ್ತಿ 5 ವರ್ಷ 10 ವರ್ಷ ಹಬ್ಬ ಬಂದು 5 ವರ್ಷ ಬದುಕ್ಬೋದೇನೋ ಅಂದಾಗ ಜಾಸ್ತಿ ಅಗ್ರೆಸಿವ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅವಾಗ ಅಬ್ಸರ್ವೇಷನ್ ಮಾಡ್ತಾರೆ. ಲೋ ರಿಸ್ಕ್ ಇದ್ಬಿಟ್ರೆ ಅಬ್ಸರ್ವೇಷನ್, ಆಕ್ಟಿವ್ ಸರ್ವೆಲೆನ್ಸ್ ಆರ್ ಅಬ್ಸರ್ವೇಷನ್ ಅಂತ ಮಾಡ್ತೀವಿ. ಯಾಕಂದರೆ ಅಷ್ಟು ಫಾಸ್ಟಾಗಿ ಬೆಳೆಯಲ್ಲ ಲೋ ರಿಸ್ಕ್ ಇರೋರಿಗೆ. ಇಂಟರ್ಮೀಡಿಯೇಟ್ ರಿಸ್ಕ್ ಅಂತ ಬಂದಾಗ, ಆಮೇಲೆ ಹೈ ರಿಸ್ಕ್ ಅಂತ ಬಂದಾಗ ನಾವು ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀವಿ. ಸೊ ಟ್ರೀಟ್ಮೆಂಟ್ ಯಾವ್ಯಾವ ಥರ ಟ್ರೀಟ್ಮೆಂಟ್ ಇದೆ ಅಂದರೆ, ಸ್ವಲ್ಪ ಯಂಗ್ ಫಿಟ್ ಇಂಡಿವಿಜುವಲ್ಸ್ ಇದ್ದರೆ, ಪ್ರಾಸ್ಟೇಟಲ್ಲೇ ಇದ್ದು ಎಲ್ಲೂ ಹರಡಿಲ್ಲ ಅಂದರೆ ಅದು ಸರ್ಜರಿ ಆಫರ್ ಮಾಡ್ತಾರೆ. ಒಂದು ಸರ್ಜರಿ ಯಂಗ್ ಫಿಟ್ ಇಂಡಿವಿಜುವಲ್ಸ್ ಅಂದರೆ ಗಟ್ಟಿಗಿರಬೇಕು, ಏನು ಜಾಸ್ತಿ ತೊಂದರೆ ಇರಬಾರ್ದು, ಸರ್ಜರಿ ವಿತ್ಸ್ಟ್ಯಾಂಡ್ ಮಾಡೋ ಕೆಪಾಸಿಟಿ ಇರಬೇಕು, ಸರ್ಜರಿ ಆಫರ್ ಮಾಡ್ತಾರೆ. ಸೊ ಸರ್ಜರಿ ಬೇಡ ಅಂದರೆ ರೇಡಿಯೇಷನ್ನು ಮಾಡ್ಬೋದು, ರೇಡಿಯೇಷನ್ ಥೆರಪಿ ಅಂತ ಮಾಡ್ತಾರೆ. ಸೊ ಅದರಲ್ಲಿ ಡಿಫ್ರೆಂಟ್ ಥರ ರೇಡಿಯೇಷನ್ ಥೆರಪಿ ಇರುತ್ತವೆ. ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ನು, ಬ್ರಾಕಿ ಥೆರಪಿ ಅಂತ ಇರುತ್ತೆ, ಒಳಗಡೆ ರೇಡಿಯೇಷನ್ ಥೆರಪಿ ಕೊಡೋದು, ಆ ಥರ ಇರುತ್ತೆ. ಕ್ರಯೋ ಸರ್ಜರಿ ಅಂತಲೂ ಮಾಡ್ಬೋದು. ಆಮೇಲೆ ಆ್ಯಂಡ್ರೋಜನ್ ಡಿಪ್ರವೇಷನ್ ಥೆರಪಿ ಅಂತ. ಸೊ ಈ ಕ್ಯಾನ್ಸರು ಹೆಂಗೆ ಬೆಳೆಯುತ್ತೆ ಅಂದರೆ, ಆ್ಯಂಡ್ರೋಜನ್ಸ್ ಮೇಲ್ ಹಾರ್ಮೋನ್ ಟೆಸ್ಟಿಸ್ ಮೇಲ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ, ಟೆಸ್ಟಾಸ್ಟೆರೋನ್ ಅಂತ. ಅದು ಒಳ್ಳೆ ಇಂಧನ ಇದ್ದಂಗೆ ಈ ಕ್ಯಾನ್ಸರ್ಗೆ. ಸೊ ಮೇಯ್ನ್ ಅದನ್ನು ನಾವು ಕೆಲವ್ಗೆ ನೀವು ಕೇಳಿದಾಗ, ಈ ಥರ ಕ್ಯಾನ್ಸರ್ ಇತ್ತಪ್ಪ, ಪ್ರಾಸ್ಟೇಟ್ ಕ್ಯಾನ್ಸರ್, ಅವ್ರು ಬೀಜಗಳು ತೆಗೆದುಬಿಟ್ಟಿದ್ರು, ಟೆಸ್ಟಿಕಲ್ಸ್ನ ರಿಮೂವ್ ಮಾಡಿಬಿಟ್ಟಿದ್ರು, ಸೊ ಸರ್ಜಿಕಲ್ ಕ್ಯಾಸ್ಟ್ರೇಷನ್ ಅಂತ ಕರಿತೀವಿ. ಅವಾಗ ಏನಾಗುತ್ತೆ ಅಂದರೆ ಆ ಟೆಸ್ಟಾಸ್ಟೆರೋನ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಅವಾಗ ಒಳ್ಳೆ ಈ ಬೆಂಕಿಗೆ ತುಪ್ಪ ಇಲ್ದಂಗೆ ಆಗ್ಬಿಡುತ್ತೆ, ಆ ಬೆಂಕಿ ಲೆವೆಲ್ ಕಮ್ಮಿ ಆಗುತ್ತೆ. ಕ್ಯಾನ್ಸರ್ ಆ್ಯಂಡ್ರೋಜನ್ ಡಿಪ್ರವೇಷನ್ ಥೆರಪಿ ಅಂತ ಕರಿತೀವಿ. ಸೊ ಅದು ಸರ್ಜರಿ ಯಾರಿಗೆ ಬೇಡ ಅವ್ರಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಆ ಥರ ಮೆಡಿಕಲ್ ಕ್ಯಾಸ್ಟ್ರೇಷನ್ ಅಂತ ಮಾಡ್ಬೋದು. ಅದ್ರ ಜೊತೆ ರೇಡಿಯೇಷನ್ ಕೊಡಬೇಕಾಗುತ್ತೆ, ಇಂಟರ್ಮೀಡಿಯೇಟ್ ರಿಸ್ಕ್ ಇಲ್ಲ ಹೈ ರಿಸ್ಕ್ ಇರೋರಿಗೆ. ಸೊ ಈ ಥರ ಎಲ್ಲ ಆಧುನಿಕ ಚಿಕಿತ್ಸೆಗಳಿರ್ತವೆ. ಆಮೇಲೆ ರೊಬಾಟಿಕ್ ಸರ್ಜರಿ, ನಾರಾಯಣದಲ್ಲಿ ರೊಬಾಟಿಕ್ ಸರ್ಜರಿ ಮಾಡ್ತಾರೆ ಇವಾಗ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ. ಸೊ ಆಮೇಲೆ ಇವಾಗ ಕೀಮೋಥೆರಪಿನೇ ತಗೊಳ್ಳಿ, ಇಲ್ಲ ಹಾರ್ಮೋನ್ ಟ್ರೀಟ್ಮೆಂಟೇ ತಗೊಳ್ಳಿ. ಕೆಲವು ವರ್ಷಗಳ ಮುಂಚೆ ಏನೂ ಇರಲಿಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಜಾಸ್ತಿ ಟ್ರೀಟ್ಮೆಂಟ್. ಇವಾಗ ಅತ್ಯಾಧುನಿಕ ಚಿಕಿತ್ಸೆಗಳಿದ್ದಾವೆ. ರೇಡಿಯಮ್ 223 ಇದೆ, ಇವಾಗ ಅಬಿರಾಟರೋನು, ಎನ್ಜೆಲುಟಮೈಡ್ ಅಂತ ಇದೆ, ಡೋಸಿಟ್ಯಾಕ್ಸಲ್ ಕೀಮೋಥೆರಪಿ ಮೊದಲು ಇತ್ತು, ಇವಾಗೂ ಅದನ್ನು ಮುಂಚೆನೇ ಕೊಡಬೇಕು ಅಂತಲೂ ರಿಸರ್ಚ್ ಬಂದಿದೆ. ಸೊ ತುಂಬಾ ಅಡ್ವಾನ್ಸಸ್ ಆಗಿದೆ. ಈಗ ಒಬ್ರು ಕಾಲರ್ ಇದ್ದಾರೆ, ದಯಾನಂದ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ದಯಾನಂದ್ ಅವರೇ. ಮೇಡಮ್ ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಓಕೆ
ಸರ್ ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ. ಓಕೆ, ನಾನು ದಯಾನಂದ್ ಅಂತ. ನಾನು ಹಾ. 67 ಇಯರ್ಸ್. ಓಕೆ. ನನಗೆ ಪ್ರೊಸ್ಟೇಟ್ ಪ್ರಾಬ್ಲಮ್ ಇದೆ. ಹಾ. PSA ಲೆವೆಲ್ 4.2 ಇದೆ. ಸರಿ. ಓಕೆ, ಸೆಲೋಡಲ್ SILODAL 8 mg ತಗೊಳ್ತಾ ಇದ್ದೀನಿ ಸರ್. ಹಾ, ಸರಿ. ಅದೇನ ಡೇಂಜರ್ ಆಗುತ್ತಾ? ಸೊ ಇವಾಗ ನಿಮಗೆ ಯಾವಾಗ ಈ PSA ಮಾಡಿದ್ದು ಸರ್ ನಿಮಗೆ? PSA ಮಾಡಿ ಈಗ 1.5 ತಿಂಗಳಾಯ್ತು. 1.5 ತಿಂಗಳಾಯ್ತಲ್ವಾ? ಮುಂಚೆ 3 years ಬ್ಯಾಕ್ ಇದ್ದಾಗ ಹಾ. ಏನು ಪ್ರಾಬ್ಲಮ್ ಇದ್ದಿಲ್ಲ. ಈ PSA ಈಗ 1.5 ತಿಂಗಳ ಕೆಳಗೆ ಮಾಡಿದಾಗ ಹಾ, ಅದ್ರಾಗೆ 4.2 ಆಗಿದೆ. ಅವಾಗ ನೆಗೆಟಿವ್ ಇತ್ತು, ಅದು 3 years ಬ್ಯಾಕ್. ಅಂದ್ರೆ ನೆಗೆಟಿವ್ ಅಂದ್ರೆ ಎಷ್ಟಿತ್ತು ಅದ್ರ ವ್ಯಾಲ್ಯೂ? ಮೈನಸ್ ಇತ್ತು ಸರ್, ಮೈನಸ್ ಇತ್ತು. ಹಾ. ಸೊ ಇವಾಗ 4.2 ಇದೆ ಸರ್. ಜಸ್ಟ್ ಮೇಲೆ ಕಟ್ ಆಫ್ ಗಿಂತ ಮೇಲ್ಗಡೆ ಇದೆ, 4ರಿಂದ ಮೇಲ್ಗಡೆ ಇದೆ. ನಾನು ಹಾ, ಹೇಳ್ದಂಗೆ PSA 4 ಇದ್ದಿದ್ ಮಾತ್ರಕ್ಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಏನ್ ಬರೋಲ್ಲ. ಹಾ, ಸೊ okay, ನಿಮ್ thank you. ಡಾಕ್ಟರ್ ಎಕ್ಸಾಮಿನ್ ಮಾಡಿರ್ಬೋದು, ಫಿಂಗರ್ ಎಲ್ಲ ಹಾಕ್ಬಿಟ್ಟು ಎಕ್ಸಾಮಿನ್ ಮಾಡಿದಾರಲ್ವಾ ನಿಮ್ಗೆ? ಇಲ್ಲ, ಅದು ಮಾಡಿಲ್ಲ ಸರ್. ಅದು ನನಗೆ ಇದು ಯುರಿನ್ ಇನ್ಫೆಕ್ಷನ್ ಆಗಿತ್ತು. ಹಾ 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 ಹಾ. ಯುರಿನ್ ಇನ್ಫೆಕ್ಷನ್ ಆಗಿ ಬ್ಲಡ್ ಸ್ವಲ್ಪ ಲೈಟ್ ಆಗಿ ಹೋಗ್ತಾ ಇತ್ತು. ಸೊ ಇನ್ಫೆಕ್ಷನ್ ಆಗಿ ಟೈಮ್ ಅಲ್ಲಿ PSA ಮಾಡಿದಾರ ಸರ್ ನಿಮ್ಗೆ? ಹೌದೌದೌದು. ಹಾ, ಹಂಗಂದ್ರೆ ಅದು ತಪ್ಪಾಗಿ ಬರುತ್ತೆ, ಅದು ರಿಪೀಟ್ ಮಾಡ್ಬೇಕಾಗುತ್ತೆ. ಇನ್ಫೆಕ್ಷನ್ ಎಲ್ಲ ಕ್ಲಿಯರ್ ಆದ್ಮೇಲೆ ನೀವು PSA ಚೆಕ್ ಮಾಡಿಸ್ಕೊಳ್ಳಿ, ಅವಾಗ ಅದು ಅಕ್ಯುರೇಟ್ ಆಗಿರುತ್ತೆ. ಯಾವುದೇ ಒಂದು ಇನ್ಫೆಕ್ಷನ್, ಇನ್ಫ್ಲಮೇಷನ್ ಅಂತ ಆದಾಗ, ಪ್ರಾಸ್ಟೇಟೈಟಿಸ್ ಅಂತೆಲ್ಲ ಆದಾಗ PSA ಮೇಲಕ್ಕೆ ಆಟೋಮೆಟಿಕ್ ಆಗಿ ಹೋಗುತ್ತೆ. ಸೊ ನೀವು ಅದನ್ನ ಇಟ್ಕೊಂಡು ಭಯ ಬೀಳೋದು ಬೇಕಾಗಿಲ್ಲ. ಇನ್ಫೆಕ್ಷನ್ ಕ್ಲಿಯರ್ ಆದ್ಮೇಲೆ ನಿಮ್ಮ ಡಾಕ್ಟರ್ ತಿರ್ಗಾ ರಿಪೀಟ್ ಮಾಡಬೇಕಾಗುತ್ತೆ PSA. ಆ ರಿಪೀಟ್ ಮಾಡಿದಾಗ ಕಮ್ಮಿ ಆದರೆ ಭಯ ಬೀಳೋದೇನು ಬೇಡ. ಅದು ಕಮ್ಮಿ ಆಗಲಿಲ್ಲ, ತಿರ್ಗಾ ಮೇಲಿತ್ತು ಅಂದರೆ ನೀವು ಹೋಗಿ ಯೂರಾಲಜಿಸ್ಟ್ನ ಕಾಣಬೇಕು. ಯೂರಾಲಜಿಸ್ಟ್ ಇಸ್ ಅ ಸ್ಪೆಷಲಿಸ್ಟ್, ಅವ್ರನ್ನ ಕಾಣಬೇಕಾಗುತ್ತೆ, ಯೂರಾಲಜಿಸ್ಟ್ನ. ಬಟ್ ನೋಡಿದ್ರೆ ನೀವು ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದು PSA ರಿಪೀಟ್ ಮಾಡ್ಬೇಕು ನೀವು. ಓಕೆ, ಥ್ಯಾಂಕ್ ಯು ದಯಾನಂದ್ ಅವರೇ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ರಾಜೇಶ್ವರಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜೇಶ್ವರಿ ಅವರೇ. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಕಾಲ್ ಕಟ್ ಆಗಿದೆ. ಲೀಲಾ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲೀಲಾ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದಾರಮ್ಮ, ನಿಮ್ಮ ಸಮಸ್ಯೆ ಹೇಳಿ. ನಮಸ್ಕಾರ ಡಾಕ್ಟರ್, ಹೇಳಿ ಅಮ್ಮ, ಹೇಳಿ. ಲೀಲಾ ಅಂತ. ಹೇಳಿ ಅಮ್ಮ. ಸರ್, ನಮ್ಮ ಯಜಮಾನ್ರಿಗೆ ಲಂಗ್ ಇಂದ ಬ್ರೈನ್ಗೆ ಅಟ್ಯಾಚ್ ಆಗಿದೆ ಅಂತ ಹೇಳಿದ್ದಾರೆ. ಕಿದ್ವಾಯಿಲಿ ರೇಡಿಯೇಷನ್ ಕೊಡ್ಸಿದ್ವಿ ಬ್ರೈನ್ಗೆ. ಹೇಳಿ ಅಮ್ಮ. ಹಲೋ. ಹೇಳಿ. ಈಗ ಲಂಗ್ಗೆ ಕಿಮೋಥೆರಪಿ ಸಜೆಸ್ಟ್ ಮಾಡಿದ್ದಾರೆ ಸರ್. 4th ಸ್ಟೇಜ್ ಅಲ್ಲಿ ಇದ್ದಾರೆ. ಏನ್ ಮಾಡ್ಬೋದು? ಈಗ ನಿಮ್ಮ ಹತ್ರಕ್ಕೆ ಬಂದ್ರೆ ಏನಾರ ಮಾಡ್ಬೋದಾ? ಇದು ಲಂಗ್ ಕ್ಯಾನ್ಸರ್ ಅಮ್ಮ ಇರೋದವ್ರಿಗೆ? ಲಂಗ್ ಸರ್. ಲಂಗ್ ಕ್ಯಾನ್ಸರ್ ತುಂಬಾ ವಿಧಗಳಿರ್ತಾವಮ್ಮ. ಸ್ಕ್ವೇಮಸ್ ಸೆಲ್ ಕಾರ್ಸಿನೋಮಾ ಅಂತ ಇರುತ್ತೆ, ಅಡಿನೋ ಕಾರ್ಸಿನೋಮಾ ಅಂತ ಇರುತ್ತೆ. ನಿಮ್ಗೆ ಗೊತ್ತಾ ಯಾವ ತರ ಕ್ಯಾನ್ಸರ್ ಅದು ಲಂಗ್ ಕ್ಯಾನ್ಸರ್ ಅಂತ? ಅಡಿನೋ ಕಾರ್ಸಿನೋಮಾ ಅಂತಾನೆ ಇದೆ. ಅದರಲ್ಲಿ ಒಂದು ಟೆಸ್ಟ್ ಮಾಡಿರ್ತಾರಮ್ಮ, EGFR ಮ್ಯೂಟೇಷನ್, ALK ಮ್ಯೂಟೇಷನ್ ಅಂತ ಚೆಕ್ ಮಾಡಿರ್ತಾರೆ. ಮಾಡಿದ್ದಾರಮ್ಮ? ಎಲ್ಲ ಮಾಡ್ಸಿದೀವಿ ಸರ್. ಇವತ್ತು ಅಂತ ಹೋಗಿದ್ವಿ. ನೀವು ಹೋಗಿ ಡಾಕ್ಟರ್ನ ಭೇಟಿಯಾಗಿ ಆ ರಿಪೋರ್ಟ್ಸ್ ನೋಡ್ತಾರೆ ಅವ್ರು. EGFR ಮ್ಯೂಟೇಷನ್, ALK ಮ್ಯೂಟೇಷನ್ ನೋಡ್ತಾರೆ. EGFR ಮ್ಯೂಟೇಷನ್ ಪಾಸಿಟಿವ್ ಬಂದ್ರೆ ಅಮ್ಮ ಮಾತ್ರೆ ಕೊಡ್ತಾರೆ. ನೀವು ಮಾತ್ರೆ ತಗೊಳ್ಳಿ. ಜೆಫಿಟನಿಬಿಲ್, ಎರ್ಲಾಟನಿಬಿಲ್, ಅಫಾಟನಿಬ್ ಅಂತ ಮಾತ್ರೆ ಕೊಡ್ತಾರೆ. ಪಾಸಿಟಿವ್ ಆಗಿದ್ರೆ ಅವಾಗ ನೀವು ಆ ಮಾತ್ರೆ ತಗೋಬಹುದು. ಓಕೆ, ಥ್ಯಾಂಕ್ ಯು ಲೀಲಾ ಅವರೇ. ಡಾಕ್ಟರ್, ಇನ್ನು ಕೆಲವೊಂದ್ಸಲ ಲಾಸ್ಟ್ ಕಾಲರ್ ಒಬ್ರು ಹೇಳಿದ್ರು, ನನಗೆ ಯೂರಿನ್ ಇನ್ಫೆಕ್ಷನ್ ಇರುವಾಗ ಟೆಸ್ಟ್ ಮಾಡಿದ್ರು, ಅವಾಗ ಈ ಥರ ರಿಪೋರ್ಟ್ ಬಂತು, ಈ ಕ್ಯಾನ್ಸರ್ ಇದೆ ಅನ್ನೋ ಥರ. ಯೂರಿನ್ ಇನ್ಫೆಕ್ಷನ್ ಆದ್ರೂ ಕೂಡ ಕ್ಯಾನ್ಸರ್ಗೆ ಏನಾದರೂ ತಿರುಗುವಂತಹ ಚಾನ್ಸಸ್ ಜಾಸ್ತಿ ಇದೆಯಾ? ಇಲ್ಲ ಅಮ್ಮ, ಆ ಥರ ಯೂರಿನ್ ಇನ್ಫೆಕ್ಷನ್ ಆದರೆ ಕ್ಯಾನ್ಸರ್ ಬರುತ್ತೆ ಅನ್ನೋದೇನಿಲ್ಲ. ಪ್ರಾಸ್ಟೇಟ್ ಇನ್ಫೆಕ್ಷನ್ ಆಗ್ಬೋದು, ಪ್ರಾಸ್ಟೇಟೈಟಿಸ್ ಅಂತ ಕರಿತೀವಿ. ಸೊ ಏನಪ್ಪಾ ಅಂದ್ರೆ ಥಿಯರಿಗೆ ಹೋದ್ರೆ ನೀವು ಪ್ರಾಸ್ಟೇಟ್ ಏನಾನ ಇನ್ಫೆಕ್ಷನ್ ಆಗೋದು, ಇನ್ಫ್ಲಮೇಷನ್ ಆಗೋದು, ಯಾವುದೇ ಥರ ಒಂದು ಸೆಕ್ಷುಯಲಿ ಟ್ರಾನ್ಸ್ಮಿಟ್ ಡಿಸೀಸ್ ಬಂದಿರಬಹುದು, ಯಾವುದೇ ಆಗಲಿ ಇನ್ಫ್ಲಮೇಷನ್ ಅಂತ ಒಂದು ಹುಣ್ಣಾದಂಗೆ ಅದು ಸೋರಾದಾಗ ಪ್ರಾಸ್ಟೇಟೈಟಿಸ್ ಅಂತ ಕರಿತೀವಿ. ಸೊ ಅದು ಇನ್ಫ್ಲಮೇಷನ್, ಅದರಿಂದ ಕ್ಯಾನ್ಸರ್ ತಿರುಗಿಬಿಡುತ್ತೆ ಅಂತ ಏನು ಹೇಳಕ್ ಬರೋಲ್ಲ. ಆ ಟೈಮಲ್ಲಿ ನೀವು ಚೆಕ್ ಮಾಡಿದ್ರೆ PSA ಅದು ಜಾಸ್ತಿ ತೋರಿಸುತ್ತೆ. ಅದು ಇಟ್ಕೊಂಡ್ಬಿಟ್ಟು ಕ್ಯಾನ್ಸರ್ ಇದೆ ಅಂತ ಟೆನ್ಷನ್ ತಗೊಳ್ಳೋದು ಬೇಡ. ಅದು ಇನ್ಫೆಕ್ಷನ್ ಕ್ಲಿಯರ್ ಆದಮೇಲೆ ನೀವು PSA ಚೆಕ್ ಮಾಡಬೇಕಾಗುತ್ತೆ. ಸೊ ಆ PSA ಡ್ರಾಪ್ ಆಗುತ್ತೆ. ಡ್ರಾಪ್ ಆಯಿತು ಅಂದರೆ ನೀವೇನು ಭಯ ಬೀಳಬೇಕಾಗಿಲ್ಲ. ಅದು PSA ಡ್ರಾಪ್ ಆಗಿಲ್ಲ, ಮೇಲಕ್ಕೆ ಹೋಗ್ತಾ ಇದೆ ಅಂದರೆ ಅವಾಗ ನೀವು ಚೆಕ್ ಮಾಡಿಸ್ಕೋಬೇಕು. ಅವರು ಎಕ್ಸಾಮಿನ್ ಮಾಡಿ ಆಮೇಲೆ ಅಲ್ಟ್ರಾಸೌಂಡ್ ಒಂದು ಮಾಡ್ತಾರೆ, ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಅಂತ ಮಾಡಿ, ಡಿಜಿಟಲ್ ರೆಕ್ಟ್ ಎಕ್ಸಾಮಿನೇಷನ್ ಮಾಡಿ, ಆಮೇಲೆ ಏನು ಪ್ರಾಬ್ಲಮ್ ಇದ್ರೆ ಪ್ರಾಸ್ಟೇಟಲ್ಲಿ ಬಯಾಪ್ಸಿ ಮಾಡ್ತಾರೆ. ಸೊ ಸುಮ್ಮನೆ ಏನೋ ಒಂದು ಇನ್ಫೆಕ್ಷನ್ ಆಯಿತು, ಯಾರೋ PSA ಚೆಕ್ ಮಾಡಿಬಿಟ್ರು, ಆಮೇಲೆ 4 ಬಂದ್ಬಿಡ್ತಿಲ್ಲ, 8 ಬಂದ್ಬಿಡ್ತಪ್ಪ ಅಂತ. ಆಮೇಲೆ ಇನ್ನೊಂದು ತಿಳ್ಕೊಬೇಕು ವ್ಯೂವರ್ಸ್, ಅಂದರೆ ಯಾವುದಾನ ಒಂದು ಟೆಸ್ಟ್ ಅಬ್ನಾರ್ಮಲ್ ಆಗಿ ಬಂತು ಅಂದರೆ ಲೈಫಲ್ಲಿ ಯಾವುದೇ ಇರ್ಬೋದು, ಅದು ಟೆಸ್ಟ್ ಯಾವುದೇ ಒಂದು ಬ್ಲಡ್ ಟೆಸ್ಟ್ ಇರ್ಬೋದು, ಇದು ಸಕ್ರೆಟ್ ಯಾವುದೇ ಒಂದು ಬಂದರೆ ಅಬ್ನಾರ್ಮಲ್ ಆಗಿದೆ ಅಂದರೆ ಆ ಒಂದೇ ಒಂದು ರಿಪೋರ್ಟ್ ಮೇಲೆ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡಬೇಡಿ. ಯಾವಾಗೂ ರಿಪೀಟ್ ಮಾಡಬೇಕು ಆ ಟೆಸ್ಟ್ನ. ಇದರ್ ಡಿಫ್ರೆಂಟ್ ಒಳ್ಳೆ ಲ್ಯಾಬಲ್ಲಿ ರಿಪೀಟ್ ಮಾಡಿ
ಯಾವುದೋ ಒಂದು ಸಣ್ಣ ಲ್ಯಾಬಲ್ಲಿ ಮಾಡಿರ್ತೀರಾ ಅನ್ಕೊಳ್ಳಿ, ಯಾವುದೋ ಏನೋ ಡೇಂಜರಸ್ ಕಾಯಿಲೆ ಬಂದ್ಬಿಟ್ಟಿರುತ್ತೆ ಅನ್ಕೊಳ್ಳಿ, ಭಯ ಬಿದ್ಬಿಟ್ಟು ಇಮಿಡಿಯೇಟಾಗಿ ನೀವು ಕನ್ಕ್ಲೂಷನ್ ಬಂದ್ಬಿಡಬಾರ್ದು ಈ ಥರ ಇದೆ ಅಂತ. ಫಸ್ಟ್ ಸ್ಟೆಪ್ಪು ಎಮರ್ಜೆನ್ಸಿ ಇಲ್ಲ ಅಂದರೆ ಆ ಟೆಸ್ಟ್ನ ರಿಪೀಟ್ ಮಾಡಿ ಆ ವ್ಯಾಲ್ಯೂ ಕರೆಕ್ಟಾಗಿ ಇದೆಯೋ ಇಲ್ವೋ. ನಮಗೂ ಎಷ್ಟೊಂದು ಸರ್ತಿ ಬರುತ್ತೆ PSA 15 ಇದೆ 20 ಇದೆ ಅಂತ. ಅದು ಫಸ್ಟ್ ನಾವೇನು ಮಾಡ್ತೀವಿ, ಇಮಿಡಿಯೇಟಾಗಿ ಬಯಾಪ್ಸಿ ಮಾಡಿಬಿಡಲ್ಲ, ಫಸ್ಟ್ ಚೆಕ್ ಮಾಡ್ತೀವಿ ಅದು ನಿಜಾನ ಇಲ್ವಾ ಅಂತ. ಯಾಕಂದ್ರೆ ಲ್ಯಾಬ್ ಎರರ್ ಚಾನ್ಸಸ್ ಇದ್ದೇ ಇರುತ್ತೆ. ಅದು ನಾರ್ಮಲ್ ಆಗಿ ಬಂದರೆ ಏನು ಮಾಡೋದು ಬೇಕಾಗಿಲ್ಲ. ಓಕೆ, ಹಂಗಾದ್ರೆ ಯಾವುದೇ ಇನ್ಫೆಕ್ಷನ್ ಇರುವಾಗ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಅನ್ನೋದನ್ನ ನಾವು ಭಯ ಬೀಳಬಾರ್ದು, ಮತ್ತೊಂದ್ಸಲ ಚೆಕಪ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೀರಿ. ಓಕೆ ಡಾಕ್ಟರ್, ಕೆಲವೊಂದ್ಸಲ ಈ ಗುಣಲಕ್ಷಣಗಳೇ ಕಾಣಿಸೋದಿಲ್ಲ ಈ ಕ್ಯಾನ್ಸರ್ಗೆ. ಅಂತ ಸಂದರ್ಭದಲ್ಲಿ ಯಾವ ಹಂತದಲ್ಲಿ ನಾವು ಹೋಗಿ ಡಾಕ್ಟರ್ನ ಭೇಟಿ ಮಾಡಿ ಇದಕ್ಕೆ ಚಿಕಿತ್ಸೆನ ಪಡ್ಕೊಳ್ಬೇಕಾಗತ್ತೆ? ಯೂಶಲಿ ಇದು ಜಾಸ್ತಿ ಡಯಾಗ್ನೈಸ್ ಆಗೋದು ನಮ್ಮ ಇಂಡಿಯಾದಲ್ಲಿ ಡೆವಲಪಿಂಗ್ ನೇಷನ್ಸಲ್ಲಿ ಲಾಸ್ಟ್ ಸ್ಟೇಜಿಗೆ ಬಂದಾಗ, ಅಂದರೆ ಮೂಳೆಗಳು ನೋವ್ತಾ ಇದೆಯಪ್ಪ, ಏನಕ್ಕೆ ನೋವ್ತಾ ಇದೆ ಮೂಳೆಗಳು, ಇಲ್ಲಾಂದ್ರೆ ನನಗೆ ಅಂತ. ಆರ್ಥರೈಟಿಸ್ ಇರುವಾಗ ಸ್ಪಾಂಡಿಲೋಸಿಸ್ ಆಗಿರ್ಬೋದು, ಆರ್ಥರೈಟಿಸ್ ಇರ್ಬೋದು, ಈ ಕಾಯಿಲೆಗಳಿರುವಾಗ್ಲೂ ಕೂಡ ಮೂಳೆಗಳು ನೋವು ಬರ್ತಾ ಇರುತ್ತೆ. ಸೊ ಈ ತರ ನಿಮಗೆ ಕಾಯಿಲೆ ಇದ್ರೆ, ಆರ್ಥರೈಟಿಸ್ ಸ್ಪಾಂಡಿಲೈಟಿಸ್ ಇದ್ರೆ, ಅದು ನಿಮ್ಗೊಂದು ವಾರ ಒಂದು ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬಿಡಲ್ಲ, ತುಂಬಾ ವರ್ಷಗಳಿಂದ ಇರ್ತದೆ ಈ ಕಾಯಿಲೆ ಅಲ್ವಾ. ಕ್ಯಾನ್ಸರ್ ಇಂದ ಕಾಯಿಲೆ ಬಂದ್ರೆ, ಕ್ಯಾನ್ಸರ್ ಇಂದ ನೋವು ಬರಕ್ ಸ್ಟಾರ್ಟ್ ಆದ್ರೆ ಆ ನೋವು ಯಾವಾಗೂ ಇರುತ್ತೆ, ಒಂದು ಫ್ಯೂ ಮಂತ್ಸ್ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಆ ನೋವು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ನಿಮ್ಮ ಆರ್ಥರೈಟಿಸ್ ಸ್ಪಾಂಡಿಲೈಟಿಸ್ ಅಂದ್ರೆ ಮೊದಲಿಂದ ನಿಮ್ಗೆ ಗೊತ್ತಿರುತ್ತೆ, ನಮ್ಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇದೆಯಪ್ಪ, ವರ್ಷಾನ್ಗಟ್ಲೆ ಇದೆಯಪ್ಪ ಅಂತ. ಸೊ ಎನಿ ಒಂದು ಬದಲಾವಣೆ, ಈ ನೋವೇ ಇರ್ಬೋದು, ಹೊಸದಾಗಿ ಕಾಣಿಸ್ಕೊಂತಪ್ಪ, ಒಂದು ತಿಂಗಳಾಯ್ತು 2 ತಿಂಗಳಾಯ್ತು ನೋವು ಹೋಗ್ತಾ ಇಲ್ಲ, ನೋವು ಜಾಸ್ತಿನೇ ಆಗ್ತಾ ಇದೆ, ರಾತ್ರಿ ನಿದ್ದೆಯಿಂದ ಎದ್ದೇಳ್ಬೇಕಪ್ಪ, ಈ ನೋವಿಂದ ನನಗೆ ನಿದ್ದೆ ಬರಲ್ಲ ಅಂದಾಗ ನೀವು ಇಮಿಡಿಯೇಟ್ ಆಗಿ ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತೆ ಕೆಲವೊಂದ್ಸಲ ಡೆಂಗ್ಯೂ ಜ್ವರ ಆಗಿರ್ಬೋದು, ಈ ರೀತಿ ಜ್ವರಗಳು ಕಾಣಿಸ್ಕೊಂಡಾಗ್ಲೂ ಮೂಳೆಗಳ ನೋವು ಬರ್ತಾ ಇರುತ್ತೆ. ಮತ್ತೆ ಡೆಂಗ್ಯೂ ಜ್ವರ ಹೋದ್ಮೇಲೂ ಆ ಮೂಳೆ ನೋವು ಹಾಗೆ ಇದೆ ಅನ್ನುವಂತಹ ಹೇಳುವಂತ ಪೇಷಂಟ್ಗಳು ಜಾಸ್ತಿ ಇರ್ತಾರೆ. ಅವ್ರು ಹೇಗೆ ತಿಳ್ಕೊಳ್ಬೇಕು ಡಾಕ್ಟರ್ ಈ ಕ್ಯಾನ್ಸರ್ ಬಂದಿದೆ ನಮ್ಗೆ ಅಂತ? ಅದೇ ಇವಾಗ ನೋಡಿ, ನೀವು ಡೆಂಗು ರೋಗ ಬಂದಿದೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಹೋಗಿರ್ತೀರಾ, ಚೆಕ್ ಮಾಡಿರ್ತೀರಾ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಡೆಂಗು ಇದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ, ಪ್ಲೇಟ್ಲೆಟ್ಸ್ ಕಮ್ಮಿ ಆಗಿದೆಯೋ ಇಲ್ಲೋ ಗೊತ್ತಾಗುತ್ತೆ. ಸೊ ಈ ಒಂದು ಸೆಟ್ಟಿಂಗ್ ಅಲ್ಲಿ ನಿಮಗೆ ನೋವು ಬಂತು ಅಂದ್ರೆ ಡೆಂಗು ಇಂದ ಬಂತು ಅಂತ ಗೊತ್ತಾಗುತ್ತೆ. ನಿಮ್ಗೆ ಏನು ಪ್ರಾಬ್ಲಮ್ ಇಲ್ದಿರಾ, ನಿಮ್ಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇಲ್ದಿರಾ, ನಿಮಗೆ ಡೆಂಗು ಬರ್ದಿರಾ, ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ದಿರಾ, ಸಡನ್ ಆಗಿ ಯಾಕೋ ನನ್ನ ಬೆನ್ನು ನೋವ್ತಾ ಇದೆ, ನಾನು ಏನು ಭಾರ ಎತ್ತಿಲ್ಲಪ್ಪ, ಏನು ಕೆಲಸ ಮಾಡಿಲ್ಲ, ಈ ನೋವು ಹೋಗ್ತಾನೆ ಇಲ್ವಲ್ಲಪ್ಪ, ಇದು ಏನು ತಗೊಂಡ್ರು ಹೋಗ್ತಾ ಇಲ್ಲ, ನಿದ್ದೆಯಿಂದ ಎದ್ದೇಳ್ಬೇಕು ನಾನು ಅಂದಾಗ ಇಮಿಡಿಯೇಟ್ ನೀವು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಇಮಿಡಿಯೇಟ್ ಆಗಿ ಹೋಗಿ ತಜ್ಞರನ್ನ ಕಾಣಿ, ಏನಕ್ಕೆ ಮೂಳೆ ನೋವ್ತಿದೆ ಅಂತ ನೆಕ್ಸ್ಟ್ ಸ್ಕ್ಯಾನ್ ಮಾಡ್ಕೊಂಡು ನೋಡ್ಕೋಬೇಕು. ಮತ್ತೆ ನೀವು ಹೇಳ್ತಾ ಇದ್ರಿ ಈ ಕ್ಯಾನ್ಸರ್ 50 ವರ್ಷ ದಾಟಿದ್ಮೇಲೆ ಅಥವಾ 40 ವರ್ಷ ದಾಟಿದವ್ರಿಗೆ ಹೆಚ್ಚಾಗಿ ಗಂಡಸರಲ್ಲೇ ಹೆಚ್ಚಾಗಿ ಕಾಣುತ್ತೆ ಅಂತ. ಹಾಗಿದ್ರೆ ಆ ಏಜ್ ಅಲ್ಲಿ ಕೆಲವೊಂದ್ಸಲ ಕ್ಯಾಲ್ಸಿಯಂ ಕೂಡ ಕಡಿಮೆ ಇರುತ್ತೆ ಡಾಕ್ಟರ್, ಆ ಕಾರಣಕ್ಕೂ ಕೂಡ ಏನು ಮೂಳೆ ನೋವು ಬರುವಂತಹ ಚಾನ್ಸಸ್ ಇರುತ್ತಲ್ವಾ? ಮೂಳೆ ನೋವು ಇದ್ದಲ್ಲ ಕ್ಯಾನ್ಸರ್ ಅಂತಲ್ಲ, ಕ್ಯಾನ್ಸರ್ನ ರೂಲ್ ಔಟ್ ಮಾಡ್ಬೇಕು ನಾವು ಯಾವಾಗೂ. ಏನೇ ಒಂದು ಹೊಸ ಬದಲಾವಣೆ ರೂಲ್ ಔಟ್ ಮಾಡ್ಬೇಕು, ಏನು ಕೆಟ್ಟದಿಲ್ಲಪ್ಪ ಅಂತ, ಆಮೇಲೆ ಮಿಕ್ಕಿದ್ದೆಲ್ಲ ನಾವು ನೋಡ್ಕೋಬಹುದು. ಇವಾಗ ಮೂಳೆ ಸವಿಬಹುದು, ಹೆಂಗಸಲ್ಲಿ ಜಾಸ್ತಿ ಆಸ್ಟಿಯೋಪೊರೋಸಿಸ್ ಆಗುತ್ತೆ, ಗಂಡಸರಲ್ಲಾಗೋ ಚಾನ್ಸಸ್ಸು ಇರುತ್ತೆ. ನೀವು ಚಿಕಿತ್ಸೆ ತಗೋಬಾರ್ದು, ಸುಮ್ಮನೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಂಡ್ಬಿಡೋದು, ನನಗೇನೋ ಆಗಿದೆ ಅಂತ ತಗೊಂಡ್ಬಿಟ್ಟು. ಯಾಕಂದ್ರೆ ಒಂದು ರಿಸರ್ಚ್ ತೋರಿಸಿದೆ, ಸುಮ್ಮನೆ ಹೈ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗಬಹುದು ಅಂತ. ಸೊ ದಯವಿಟ್ಟು ನೀವು ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ, ನೀವೇ ವೈದ್ಯರಾಗಕ್ಕೆ ಹೋಗಬೇಡಿ. ಏನೇ ಒಂದು ತಗೊಳ್ಳೋಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ತಗೋಬೋದಾ ಚೆಕ್ ಮಾಡ್ತಾರೆ, ವೈಟಮಿನ್ ಡಿ ಲೆವೆಲ್ ಚೆಕ್ ಮಾಡ್ತಾರೆ, ಕ್ಯಾಲ್ಸಿಯಂ ಲೆವೆಲ್ ಚೆಕ್ ಮಾಡ್ತಾರೆ, ನೀವು ಬೇಕಾ ಬೇಡವಾ ಅದನ್ನು ನೋಡ್ಕೊಂಡು ಬೋನ್ ಡೆನ್ಸಿಟಿ ಚೆಕ್ ಮಾಡ್ಕೋಬೇಕು, ಎಷ್ಟು ಸೌದಿದೆ ಅಂತ ನೋಡ್ಕೋಬೇಕು. ಅವೆಲ್ಲ ನೋಡಿಕೊಂಡು ನೀವು ಕರೆಕ್ಟಾಗಿ ತಗೋಬೇಕು. ಸುಮ್ಮನೆ ಹೋದಪ್ಪ ಮೆಡಿಕಲ್ ಶಾಪ್ಗೆ, ನನಗೇನೋ ಕೊಡಪ್ಪ ವೈಟಮಿನ್, ಏನೋ ತಗೊಳ್ಳಿ ಕ್ಯಾಲ್ಸಿಯಂ ಅಂತ, ನಿಮ್ಗೆ ಮೈಂಡಲ್ಲಿ ನಾನೇನೋ ತೊಗೊತಾ ಇದ್ದೀನಪ್ಪ, ಕ್ಯಾಲ್ಸಿಯಂ ಏನೋ ಸ್ಟ್ರಾಂಗ್ ಆಗ್ತಾ ಇದೆಯಪ್ಪ ಅಂತ, ಆ ಥರ ಎಲ್ಲ ನಿಮ್ಮ ಕಿಡ್ನಿ ಸ್ಟೋನ್ಗಳಾಗ್ತವೆ, ಸರಿಯಾಗಿ ರಿಸ್ಕ್ ಆಗುತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ. ಸೊ ನೀವು ಭಾರಿ ಕೇರ್ಫುಲ್ ಆಗಿರಬೇಕು, ಸೆಲ್ಫ್ ಮೆಡಿಕೇಟ್ ಮಾಡ್ಕೋಬೇಡಿ. ಎಕ್ಸ್ಪರ್ಟ್ಸ್ ಹತ್ರ ಹೋಗಿ, ಒಳ್ಳೆ ವೈದ್ಯರ ಹತ್ರ ಹೋಗಿ ನೀವು ಕೂತ್ಕೊಂಡು ಡಿಸ್ಕಸ್ ಮಾಡಿ ಕರೆಕ್ಟಾಗಿ ತಗೋಬೇಕು. ಓಕೆ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ ಡಾಕ್ಟರ್ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅನ್ನೋದನ್ನ. ಈ ಸಿಂಪ್ಟಮ್ಸ್ ನಿಮ್ಮಲ್ಲೂ ಕಾಡ್ತಾ ಇದ್ರೆ ಈ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ, ಉತ್ತಮ ಚಿಕಿತ್ಸೆ ನಿಮ್ಗಿಲ್ಲಿ ದೊರಕತ್ತೆ. ಡಾಕ್ಟರ್ ಸಂತೋಷ್ ಗೌಡ, ಮುಖ್ಯಸ್ಥರು, ಕ್ಯಾನ್ಸರ್ ವಿಭಾಗ, ನಾರಾಯಣ ಹೆಲ್ತ್ ಸಿಟಿ, 258/A, ಬೊಮ್ಮಸಂದ್ರ, ಇಂಡಸ್ಟ್ರಿಯಲ್ ಏರಿಯಾ, ಹೊಸೂರು ರೋಡ್, ಆನೇಕಲ್ ತಾಲೂಕು, ಬೆಂಗಳೂರು 560099. ಇನ್ನು ದೂರವಾಣಿ ಸಂಖ್ಯೆಗಳು ಹೀಗಿದೆ: 08071222222. ಇನ್ನು ವೆಬ್ಸೈಟ್ ಅಡ್ರೆಸ್ www.narayanahealth.org. ಈ ವೆಬ್ಸೈಟ್ ಅಡ್ರೆಸ್ಗೆ ಲಾಗಿನ್ ಆಗಿ.
ಡಾಕ್ಟರ್, ಕಾರ್ಯಕ್ರಮದಲ್ಲಿ ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದ್ರೆ ಏನು, ಅದರ ಗುಣಲಕ್ಷಣಗಳು ಹೇಗಿರುತ್ತೆ, ಟ್ರೀಟ್ಮೆಂಟ್ ಹೇಗೆಲ್ಲ ಸಿಕ್ಕುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿತ್ಯ ಸಂಜೀವಿನಿ. ನೆನಪಿಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.